ಸರ್, ಈಗ ನಮಗೋಸ್ಕರ ಹಾಗೆಯೇ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಚಿಕ್ಕ ಹರಿಕತೆ ಹೇಳೋದಾದ್ರೆ ಹೇಳ್ತೀನಿ ಮೇಡಮ್. ಹೇಳಿ. ಕತೆ ಅಂದರೆ ಧರ್ಮ, ಪ್ರೀತಿ, ಮಮತೆ ಎಲ್ಲ ತುಂಬಿರ್ತಕ್ಕಂಥ ಹಲವಾರು ಕತೆಗಳಲ್ಲಿ ಸಾಮಾನ್ಯವಾಗಿ ಈ ಒಂದು ಹೆಣ್ಮಗಳ ಕತೆ ನಲ್ತಂಗ ಕತೆ ಅಂತ ತಗೊಂಡಾಗ, ಈ ನಲ್ಲತಂಗ ಅಂದರೆ ಅಕ್ಕ ತಂಗಿ ಅಣ್ಣ ಭಾಳ ಚೆನ್ನಾಗಿರ್ತಾರೆ. ರಾಮಲಿಂಗ ಮಹಾರಾಜ ತನ್ನ ಹೆಂಡತಿ ಶೀಲವತಿ ಭಾಳ ಖುಷಿಯಿಂದ ಇರಬೇಕಾದ್ರೆ, ಅವ್ರು ಖುಷಿಯಿಂದ ಇರಬೇಕಾದ್ರೆ ಮಕ್ಕಳಿಲ್ಲ. ಸಾಮಾನ್ಯವಾಗಿ ಇವತ್ತೇನು ಮಕ್ಳಿಗೆ ಬರಗಾಲ ಇಲ್ಲ. ಹಿಂದೆ ಮಕ್ಕಳಿಲ್ಲ ಅಂದ್ರೆ ಸಾಕು, ಒಂದು ಹಳ್ಳೀಲಿ ನೀವು ನೋಡಿರ್ತೀರ, ಹಳ್ಳಿ ರೀತಿಯೇ ಬೇರೆ, ಪರಿಜ್ಞಾನ ಇರಲ್ಲ, ಓದಿರಲ್ಲ. ಹಳ್ಳಿಗಳಲ್ಲಿ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು, ಮಕ್ಕಳಾಗ್ತವೆ ಅಂತ. ಹಾಗೆ ರಾಮಲಿಂಗ ಮಹಾರಾಜನ್ನ ಶೀಲವತಿ ರಾಣಿ ಕೇಳ್ತಾರೆ, ಏನ್ರಿ ನಮ್ಮ ಜನ ಆಡ್ಕೋತಾವ್ರಲ್ವ, ನಮ್ಗೇನಾದ್ರು ಮಾಡಿ ಒಂದು ಮಕ್ಕಳು ಪಡ್ಕೋಬೇಕು, ಇಲ್ಲಾಂದ್ರೆ ನಾವು ಬದುಕಿರೋದು ಬೇಡ. ಹಿಂದೆ ಮಕ್ಕಳಿಗೋಸ್ಕರ ಕೆರೆ ಕಟ್ಸೋರು, ಮರಗಳು ಹಾಕೋರು, ಹಣ್ಣು ಹಂಪ್ಲ ಬಿಡ್ತಕ್ಕಂಥ ಮರ ಹಾಕೋರು, ಮಜ್ಜಿಗೆ ಅಂಡೆಲ್ ಮುಡಿಕೊಂಡು ದಾನ ಮಾಡೋರು. ಇವತ್ತು ಮಜ್ಜಿಗೆ ಅಲ್ಲ, ನೀರು ಕೇಳಿದ್ರೆ ಈ ಬಿಸ್ಲರಿ ವಾಟರ್ ಬಂದ್ಬಿಟ್ಟವೆ. ಇವಾಗ ಅಂಗಡಿಯಲ್ಲಿ ತಗೊಂಡು ಕುಡಿಬೇಕು ನಾವು, ಯಾರನ್ನೂ ಕೇಳೋಂಗಿಲ್ಲ ನೀರು. ಹೋಟ್ಲಲ್ಲಿ ನೀರು ಕೇಳೋಂಗಿಲ್ಲ, ಹೋಟ್ಲನ್ನು ಬೇಕು ಅಂತಾನೆ, 10 ರೂಪಾಯಿ ನಮ್ಗೆ ಲಾಭ ಸಿಗೋದು, ಇನ್ನೇನು ನೀರು ಕೇಳ್ತಾನೆ ಅಂತ ಬಂದ್ಬಿಟ್ಟಿದೆ. ಅಲ್ಲಿ ಮಕ್ಕಳಿಲ್ಲ ಅನ್ನೋ ಸನ್ನಿವೇಶ ಬಂದಾಗ ಅವರು ಜನಗಳು ಆಡ್ಕೋತಾರೆ ಅಂತ ಹೆಂಡ್ತಿ ಗಂಡ ಇಬ್ಬರೂ ಬಹಳ ದುಃಖದಿಂದ ರಾಜ್ಯನೇ ಬಿಟ್ಟು ಹೋಗ್ಬಿಡ್ತಾರೆ. ಅಂದರೆ ರಾಜರು ಬೇಕಾದಷ್ಟು ಒಡವೆ ಇದೆ, ಆಭರಣಗಳಿವೆ, ದನ ಕನಕ ವಸ್ತು ಹಣ ಎಲ್ಲ ಇದೆ, ಆದರೂ ನೆಮ್ಮದಿ ಇಲ್ಲ. ಆಗ ಇಬ್ಬರು ಅಳ್ತಾರೆ, ಹೆಂಡ್ತಿ ಗಂಡ ಇಬ್ಬರು, ಏನ್ರಿ ನಾವಿನ್ನು ಬದುಕಬಾರ್ದು. ಈ ಸನ್ನಿವೇಶ ಬಂದಾಗ ಮೇಡಮರೇ, ನಾವು ಸ್ಟೇಜಲ್ಲಿ ಆಡುವಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಮತ್ತು ನೋಡಿ, ಏನೋ ಒಂದು ನೋಡಿ, ನನಗೂ ಒಂದು ಇದನ್ನು ಹೇಳುವಾಗ ನಮಗೊಂದು ಕುತೂಹಲ ಆಯ್ತದೆ. ಸನ್ನಿವೇಶ ಹಂಗಿರ್ತದೆ. ಒಂದು ಹೆಣ್ಣು ಮಗಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಂದ್ರೆ ಅದು ಸಾಮಾನ್ಯಕ್ಕೆ ಯಾರ ಕೈಲಿಂದ ಆಗಲ್ಲ ಅಂತ ಹೇಳ್ತಾರೆ. ಶ್ರೀಮೂಲ, ನದಿ ಮೂಲ, ಗುರು ಮೂಲ. ಅಂದರೆ ಆ ಅಮ್ಮನ ಕಣ್ಣಲ್ಲಿ ನೀರು ಯಾಕೆ ಬರ್ತವೆ ಅಂದರೆ, ಎಲ್ಲರಿಗೂ ಮಕ್ಕಳವೆ, ಪ್ರಾಣಿ ಪಕ್ಷಿಗಳಿಗೆ ಮಕ್ಕಳವೆ, ನನಗಿಲ್ವಲ್ಲ ಅಂತೇಳಿ ಆ ಅಮ್ಮ ದುಃಖದಿಂದ ಗಂಡನ ಕರ್ಕೊಂಡು ನಾವು ಬದುಕಿರೋದು ಬೇಡ ರೀ, ನಾವಿಬ್ಬರು ಪ್ರಾಣ ಬಿಟ್ಬಿಡೋಣ ಅಂತ ಹೋಗ್ಬೇಕಾದ್ರೆ ಕಾಡಲ್ಲಿ ಹೋಯ್ತಾರೆ. ಆಗ ಒಂದು ಹಾಡು ಹೇಳ್ತಾರೆ, ಜೀವನ ಸ್ಥಿರವಿಲ್ಲ, ಮಾನವ ಜೀವನ ಸ್ಥಿರವಿಲ್ಲ, ಜೀವನ ಸ್ಥಿರವಿಲ್ಲ, ಮಾನವ ಜೀವನ ಸ್ಥಿರವಿಲ್ಲ, ಪರದೇಶಿಯಾಗಿ ನಾವು ಬಂದು ಅಡವಿಯಲ್ಲಿ ನಿಂತೆವಲ್ಲ, ಆವ ಜನ್ಮದ ಪಾಪವು ನಮ್ಮ ಕಾಡುತ್ತಿರುವುದಲ್ಲ, ನಮಗೆ ಮಕ್ಕಳಿಲ್ಲವಲ್ಲ, ಜೀವನ ಸ್ಥಿರವಿಲ್ಲ, ಮಾನವ ಜೀವನ ಸ್ಥಿರವಿಲ್ಲ. ಆ ಹೆಂಡತಿ ಗಂಡ ನಾರುಮಡಿ ಅಂದರೆ ರಾಜರ ಉಡುಪುಗಳು ಬಿಚ್ಚಿಟ್ಟು ಸಾಮಾನ್ಯವಾದ ಮನಸ್ಸು ಉಡ್ತಕ್ಕಂಥ ಬಟ್ಟೆಗಳು ಹಾಕ್ಕೊಂಡು ಒಂದು ಕಾಡಿಗೆ ಹೋಗ್ತಾರೆ. ಅಲ್ಲಿ ಒಂದು ಶಿವನ ದೇವಾಲಯ, ಶಿವನ ದೇವಾಲಯದಲ್ಲಿ ಅವರು ಕೊನೆಯದಾಗಿ ಶಿವನ ಜ್ಞಾನ ಮಾಡೋಣ ಅಂತೇಳಿ ಭಾಳ ದುಃಖಿತರಾಗಿ ಕಲ್ಲು ಮುಳ್ಳುಗಳ ಕಾಡಲ್ಲಿ ಸ್ವಚ್ಛ ಮಾಡಿ ಅದನ್ನು ಪೂಜೆ ಮಾಡಿ, ಶಿವ ಇವತ್ತು ನಾವು ಈ ಕಂದಕಕ್ಕೆ ಬಿದ್ದು ಪ್ರಾಣ ಬಿಟ್ಬಿಡ್ತೀವಪ್ಪ, ನಮಗೆ ಮಕ್ಕಳಿಲ್ಲದೆ ಈ ಪ್ರಪಂಚ ಯಾತಕ್ಕೆ ಬೇಕು ನಮಗೆ ಅಂತ ಹೇಳಿ ಹೆಂಡ್ತಿ ಗಂಡ ಇಬ್ಬರೂ ಭಗವಂತನ ಜ್ಞಾನ ಮಾಡಿದಾಗ ಆಗ ಭಗವಂತ ಪ್ರತ್ಯಕ್ಷನಾಗ್ತಾರೆ. ಪ್ರತ್ಯಕ್ಷನಾಗಿ ರಾಮಲಿಂಗ ಮಹಾರಾಜ, ಶೀಲವತಿ ರಾಣಿ, ನಿಮಗೇನು ಬೇಕು, ಯಾಕೆ ಈ ಥರ ಪ್ರಾಣ ಹತ್ಯೆ ಮಾಡ್ಕೋತಾ ಇದ್ದೀರಿ ಅಂದಾಗ ಅವ್ರು ಹೇಳ್ತಾರೆ, ಸ್ವಾಮಿ ಮಕ್ಕಳಿಲ್ಲ, ಜನರು ನಮ್ಮನ್ನು ಆಡಿಕೊಳ್ಳುತ್ತಿದ್ದಾರೆ ಸ್ವಾಮಿ ಅಂತ ದುಃಖದಿಂದ ನಮಗೆ ಮಕ್ಕಳ ಭಾಗ್ಯವನ್ನು ಕೊಡ್ತಂದೆ ಅಂತ ರಾಮಲಿಂಗ ಮಹಾರಾಜ ಕೇಳಿದಾಗ ಅದಕ್ಕೆ ಪರಮೇಶ್ವರ್ ಹೇಳ್ತಾರೆ, ಪಾರ್ವತ ದೇವಿ, ನಾವು ನಿಮಗೆ ಮಕ್ಕಳ ವರ ಕೊಡ್ತೀವಿ, ದುಃಖಿಸಬೇಡಿ, ಒಂದು ಹೆಣ್ಣು ಮಗು, ಒಂದು ಗಂಡು ಮಗು ಅಂತ ಹೇಳಿ ವರ ಕೊಟ್ಟಾಗ ಅವರು ಸಂತೋಷಕ್ಕೆ ಪರಿವೇ ಇಲ್ಲದೆ ಆ ರಾಮಲಿಂಗ ಮಹಾರಾಜ, ಶೀಲವತಿ ರಾಣಿ ಅರಮನೆಗೆ ಬರ್ತಾರೆ. ಅರಮನೆಗೆ ಬಂದಾಗ ಸಂತೋಷವಾಗಿ ದೇವ್ರ ವರ, ಭಗವಂತ ವರ ಕೊಟ್ಟ ಅಂತೇಳಿ ಮನೇಲಿ ಪೂಜೆ ಪುಸ್ತಕಾರ ಮಾಡಿ ಸ್ನಾನ ಮಡಿಯನ್ನು ಮಾಡಿ ಅವರು ದೇವ್ರ ಮುಂದೆ ಪ್ರಸಾದವನ್ನು ಇಟ್ಟು ಪೂಜೆ ಮಾಡಿ, ಆವಾಗ ಆ ಪ್ರಸಾದ ಸೇವನೆ ಮಾಡಿದಾಗ ಅವರಿಗೆ 2 ಮಕ್ಕಳಾಗ್ತಾರೆ, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಆ 2 ಮಕ್ಕಳಾದಾಗ ಆ ಮಕ್ಕಳಿಗೆ ಹೆಸರು ಕಟ್ತಾರೆ. ಗಂಡು ಮಗುವೆ ನಲರಾಜ,
ಹೆಣ್ಣು ಮಗು ನಲತಂಗ ಅಂತ ಹೆಸರು ಕಟ್ಟಿದಾಗ ಆಮೇಲೆ ಕೆಲವೇ ದಿನಗಳಲ್ಲಿ ಆ ಮಕ್ಕಳು ಆಡಿ ಬೆಳೀತಾ ಇರ್ತಾರೆ. ಆಗ ಪಕ್ಕದ ರಾಜ ಆ ರಾಜ್ಯನ ಅಪಹರಿಸ್ಬೇಕಂತೇಳಿ ಅವ್ರ ಮೇಲೆ ದಂಡೆತ್ತು ಬರುವಾಗ ಇಲ್ಲಿ ಮಂತ್ರಿ ಹೇಳ್ತಾನೆ, ಮಹಾರಾಜರೇ ಯಾರೋ ನಮ್ಮ ಮೇಲೆ ಇದಕ್ಕೆ ಬರ್ತಿರ್ತಾರೆ ಅಂದಾಗ ಹೇಳ್ತಾನೆ, ನನ್ನ ಮಕ್ಕಳು ಜನನವಾಗಿದ್ದಾರೆ, ಖುಷಿ ಪಡೋ ಸಂದರ್ಭದಲ್ಲಿ ಆ ಮೂರ್ಖರು ಮುದುಕನೆಂದು ಹೊರತು ಬಂದಿದ್ದಾರೆ, ನಡೆಯವರಿಗೆ ತಕ್ಕ ಉತ್ತರ ಕೊಡೋಣ ಅಂತೇಳಿ ಹೊರಟಾಗ ಆಗ ಹೆಂಡತಿ ಹತ್ರ ಬಂದು ಹಾಗೆ ರಾಜರುಗಳು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಹೆಂಡತಿಗೆ ಬಂದು ಹೇಳೋರಂತೆ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ಆ ಹೆಂಡತಿ ಏನು ಮಾಡ್ತಿದ್ರು, ಅಂಥ ದೇವತಾ ಸ್ವರೂಪಿಗಳು ಗಂಡನ್ನು ಕೂರಿಸಿ ಕಾಲು ತೊಳೆದು ಅವ್ರಿಗೆ ನಮಸ್ಕಾರ ಮಾಡಿ ಕುಂಕುಮನ ವೀರ ಕುಂಕುಮ ಅಂತ ಹೇಳ್ತಾರೆ, ಅದನ್ನು ಆ ಕುಂಕುಮನ ಇಟ್ಟು ಗಂಡನಿಗೆ ಮಂಗಳಾರತಿ ಬೆಳಗ್ಬಿಟ್ಟು ಹೋಗಿ ಸ್ವಾಮಿ ಜಯವಾಲಿ ಅಂತ ಹೇಳಿ ಕಳಿಸ್ಕೊಡೋರಂತೆ ಅವತ್ತಿನ ಕಾಲದಲ್ಲಿ. ಇವತ್ತು ಯಾರ ಕಳ್ಳ ಬಂದಾರ ಬಾಕ್ಲಾಗ ಮನೆಗೆ ಸೇರ್ಕೊಂಡ್ಬಿಡ್ತಾರೆ, ಬೇಡ ಬೇಡ ಚುಚ್ಚಿಬಿಡ್ತಾನೆ, ಇಲ್ಲ ನಿನಗೇನಾಗೋಯ್ತದಂತ. ಆದರೆ ಆ ಅಮ್ಮ ಹೇಳಿದ್ರಂತೆ, ಸ್ವಾಮಿ ಹೋಗಿ ಬನ್ನಿ ಅಂತ. ತಟ್ಟೆ ಬೆಳಗುವಾಗ ಕೆಳಗಡೆ ಬಿದ್ದೋಗ್ಬಿಡ್ತದೆ, ಆರತಿ ತಟ್ಟೆ ಕೆಳಗಡೆ ಬಿದ್ದಾಗ ಆ ಅಮ್ಮನಿಗೆ ಅನುಮಾನ ಬಂದ್ಬಿಡ್ತದೆ. ಅಂದರೆ ನನ್ನ ಗಂಡನಿಗೇನೋ ವಿಪತ್ತಿದೆ, ಏನೋ ಆಪತ್ತಿದೆ. ಆವಾಗ ಆ ಗಂಡನ ಪಾದ ಹಿಡ್ಕೊಬಿಡ್ತಾಳೆ, ಸ್ವಾಮಿ ಇದೊಂದು ದಿನ ಉಳಿದು ನಾಳೆ ಯುದ್ಧಕ್ಕೆ ಹೋಗಬಹುದಲ್ಲವೇ, ಏಕೆಂದರೆ ಏನೋ ಅಮಂಗಳವಿದೆ ಅಂದಾಗ, ರಾಣಿ ಈ ಪ್ರಪಂಚದ ನಾಡಿನ ಮಕ್ಕಳೇ ನನ್ನ ಮಕ್ಕಳು, ನಿನಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಈ ನಾಡಿನ ಮಕ್ಕಳನ್ನು ಬಲಿ ಕೊಡೋ ಮೂರ್ಖ ನಾನಲ್ಲ, ಚಿಂತಿಸಬೇಡ, ನಾನು ಯುದ್ಧ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಟಾಗ ಆ ಯುದ್ಧ ಗೆಲ್ತಾನೆ. ಪಾಪ ರಾಮಲಿಂಗ ಮಹಾರಾಜ ಯುದ್ಧದಲ್ಲಿ ಗೆದ್ದಾಗ ಆ ಕೆಲವು ಮೂರ್ಖರು ಹಿಂದದಿಂದ ರಾಜ ಹೋಗುವಾಗ ಹಿಂದಿನಿಂದ ಬಂದು ಚಾಕು ಕತ್ತಿಗಳು ಚುಚ್ಚಿಬಿಟ್ಟು ಸಾಯಿಸ್ಬಿಡ್ತಾರೆ. ಆಗ ಕೆಳಗಡೆ ಬೀಳ್ತಾನೆ ರಾಜ. ರಾಮಲಿಂಗ ಮಹಾರಾಜ ಕೆಳಗಡೆ ಬಿದ್ದು ದುಃಖದ ಮಡುವಿನಲ್ಲಿ ರಕ್ತದ ಮಡುವಿನ ತೇಲ್ತಾ ಇರಬೇಕಾದ್ರೆ ಮಂತ್ರಿ ಬರ್ತಾನೆ, ಮಂತ್ರಿ ನನ್ನ ಹೆಂಡತಿ ಹೇಳಿದಳು ಇದೊಂದು ದಿನ ಉಳಿದೋಗಿ ಅಂತ. ನನ್ನ ಹೆಂಡತಿ ಮಾತು ಕೇಳಲಿಲ್ಲ ಮಂತ್ರಿ, ನಾನು ಪ್ರಾಣ ಬಿಡ್ತಾ ಇದ್ದೀನಪ್ಪ, ನನ್ನ ಮಕ್ಕಳನ್ನ ಜೋಪಾನ ಮಾಡು. ಏಕೆ ಸ್ವಾಮಿ ಮಹಾರಾಣಿ ಇಲ್ಲವೇ? ಅಯ್ಯೋ ಮಂತ್ರಿ, ನಾನು ಗಂಡ ಸತ್ತ ಅಂತ ಕೇಳಿದ ಮರುಕ್ಷಣವೇ ನನ್ನ ಹೆಂಡತಿ ಚಿತೆಗಾರಿ ಪ್ರಾಣ ಬಿಡ್ತಕ್ಕಂಥ ನನ್ನ ಹೆಂಡತಿ, ಆದ್ದರಿಂದ ನನ್ನ ಹೆಂಡತಿನೂ ಸತ್ತೋಗ್ಬಿಡ್ತಾಳಪ್ಪ, ನನ್ನ ಮಕ್ಕಳನ್ನ ಜೋಪಾನ ಮಾಡು. ಅಂದರೆ ಇದನ್ನು ಸಂಗೀತ, ಹಾರ್ಮೋನಿಯಮ್ಮು, ತಬಲಾ, ಸಂಗೀತದ ಮುಖಾಂತರ ನಾವು ಹೇಳಬೇಕಾದ್ರೆ ಆ ಭಾವನೆ ಬೇರೆ ಇರ್ತದೆ, ಈಗ ನಾನು ಹೇಳೋದೇ ಬೇರೆ ಇರ್ತದೆ, ಆ ಭಾವನೆ ಬೇರೆ ಇರ್ತದೆ. ಅಲ್ಲಿ ಸಂಗೀತ ತುಂಬಿರ್ತದೆ, ದುಃಖ ತುಂಬಿರ್ತದೆ, ಆನಂದ ತುಂಬಿರ್ತದೆ. ಆವಾಗ ಹೆಂಡತಿ ಗೊತ್ತಾದಾಗ ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ಗಂಡ ಆ ಚಿತೆಗೆ ಇನ್ನೇನು ಆ ಹತ್ಕೋರು ಇರ್ತದೆ ಗಂಡನ ಚಿತೆ ಅಂದಾಗ ಯಾರಿಗೂ ಗೊತ್ತಾಗ್ದಂಗೆ ಆ ಅರಿಶಿಣ ಕುಂಕುಮನ ತೊಳೆದ್ಬಿಡ್ತಾರೆ, ನನ್ನ ಮುತ್ತೈಸ್ಥಾನ ಹೋಗ್ಬಿಡ್ತದೆ ಅಂತ ಹೇಳಿ ಆ ಕಣ್ಣಲ್ಲಿ ದುಃಖ ಪಡುತ್ತಾ, ಆ ಕಣ್ಣಲ್ಲಿ ಕಣ್ಣೀರು ಸುರಿಸ್ತಾ ಒಂದು ಜಾನಪದ ಹಾಡಿದೆ, ಆ ಹಾಡನ್ನು ಹಾಡಿ ಬೆಂಕಿಗೆ ಬಿದ್ದೋಗ್ಬಿಡ್ತಾರೆ. ಅರಿಶಿಣ ಅಳಿಸುವಿರಾ, ಕುಂಕುಮ ತೊಳೆಯುವಿರಾ, ಬಳೆಗಳ ಒಡೆಯುವಿರಾ, ಅಯ್ಯೋ ಹೂವನ್ನು ತೆಗೆಯುವಿರಾ. ಗಂಡ ಸತ್ತ ಮ್ಯಾಲೆ ಗಂಧ ಕುಂಕುಮವ್ಯಾಕೋ, ಬಂಗಾರದ ಬಳೆ ಯಾಕೋ, ಹಣೆಯ ಸಿಂಗಾರವ್ಯಾಕೋ. ಅಂದರೆ ಆ ಹಾಡ ಹೆಣ್ಮಕ್ಳುಗಳು ಅಳ್ತಾರೆ ನಾವು ಹರಿಕತೆ ಮಾಡಬೇಕಾದ್ರೆ. ಆದರೆ ಆ ಒಂದು ಸನ್ನಿವೇಶ ನೆನೆಸ್ಕೊಂಡ್ರೆ ನಮಗೂ ಒಳಗೆ ಬರ್ತದೆ. ಆದರೆ ಜೀವನ ಏನೇನೋ ಇರ್ತದೆ, ಹೆಣ್ಣು ಮಕ್ಕಳದೇ ಒಂದು, ಗಂಡು ಮಕ್ಕಳದೇ ಒಂದು, ರಾಜರದೇ ಒಂದು, ಮಂತ್ರಿಗಳದೇ ಒಂದು, ಹರಿಕತೆ ದಾಸರದೇ ಒಂದು, ಡ್ರಾಮಾ ಮಾಸ್ಟರ್ದೇ ಒಂದು. ನಾವು ಆರ್ಟಿಸ್ಟ್ಗಳು ಕರ್ತೀವಿ ಡ್ರಾಮಾಗೆ ಹೆಣ್ಮಕ್ಳನ್ನ. ಅದಕ್ಕೆ ಆ ಪಾತ್ರ ಮಾಡೋಕ್ಕೆ ಬರ್ತಾರೆ ಹೆಣ್ಮಕ್ಳು. ಪಾಪ ಗಂಡರು ಬಿಟ್ಟು, ಮಕ್ಕಳು ಬಿಟ್ಟು, ಮನೆ ಬಿಟ್ಟು ಯಾವುದೋ ಊರಿಗೆ ಹೋಗಿ ಯಾರ್ದೋ ಕೈ ಹಿಡ್ಕೊಂಡು ರುಕ್ಮಿಣಿ ಮಾಡಬೇಕು, ಯಾರ್ದೋ ಕೈ ಹಿಡ್ಕೊಂಡು ಉತ್ತರ ಪಾತ್ರ ಮಾಡಬೇಕು. ಇನ್ನು ನಮ್ಮ ಜೀವನ ಅಂಥದ್ದು. ನಾನು ಯಾವುದೋ ಊರಿಗೆ ಹೋಗ್ತೀನಿ, ಅಲ್ಲಿ ಒಳ್ಳೆಯವರು ಕೆಟ್ಟವರು ಇರ್ತಾರೋ ಗೊತ್ತಿಲ್ಲ. ಹಾಗೆ ಜೀವನ ಸಾಗಿಸ್ತಾ ಮೇಡಮರೇ. ಹರಿಕತೆ ಅಂದರೆ ಅದು ನವರಸ ತುಂಬಿರ್ತಕ್ಕಂಥದ್ದು, ಡ್ರಾಮಾಗಿನ್ನ ಭಾಳ ಅದ್ಭುತವಾದದ್ದು. ನಾವು ನೆನೆಸ್ಕೋತೀವಿ ಒಂದು ಸನ್ನಿವೇಶನ. ಈಗ ಉದಾಹರಣೆ, ನಿಮ್ಗೇನೋ ಒಂದು ಕತೆ ಹೇಳಿದಾಗ ಆ ಸನ್ನಿವೇಶ ನಿಮಗೆ ಹೇಳೋ ಬರಬೇಕು, ಆ ಥರ ಒಂದು ಕಲ್ಪನೆ ಮಾಡ್ಕೋಬೇಕು ನಾವು. ಆ ಥರ ನಮ್ಮ ಮನಸ್ಸನ್ನು ಅದಕ್ಕೆ ಪೂರ್ತಿ ಕೊಟ್ಟಾಗ ಮಾತ್ರ ಬೆಲೆ.
ಏನನ್ನ ಮಾಡಿದ್ರೆ ಬೆಲೆ ಬರಲ್ಲ. ಇವಾಗ ಸರ್ಕಾರದಿಂದ ನಿಮಗೆ ಯಾವ ರೀತಿಯ ಸ್ಪಂದನೆ ಸಿಗುತ್ತೆ? ಈ ಹರಿಕತೆ ಇರ್ಬೋದು ಅಥವಾ ಜಾನಪದ ಹಾಡನ್ನ ಹಾಡ್ತೀರಿ, ಈ ಜಾನಪದ ಕಲಾವಿದರಿಗೆ ಸರ್ಕಾರ ಯಾವ ರೀತಿ ಆದ್ಯತೆ ನೀಡುತ್ತೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಮೇಡಮ್ ಅವರೇ, ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಕಾರಣ ಏನಂದರೆ, ಇದು ಈ ನಮ್ಮ ಕನ್ನಡ ನಾಡಿನ ಎಲ್ಲ ಕಲಾವಿದರಿಗೂ ಬೇಕಾಗಿರ್ತದ ವಿಚಾರ ಇದು. ಈಗ ನಾವು ಹರಿಕತೆ ಮಾಡೋಕ್ಕೆ ಹೋದರೆ ಸಾಮಾನ್ಯವಾಗಿ ಹಳ್ಳಿಗಳಿಗೆ ಎಷ್ಟೋ ಒಂದು ಒಪ್ಕೊಂಡಿರ್ತೀವಿ, ಏನೋ ಒಂದು ಜೀವನ ಸಾಧಿಸ್ತೀವಿ. ಸರ್ಕಾರ ಅಂತ ಬಂದಾಗ ಸರ್ಕಾರದಲ್ಲಿ 58 ವರ್ಷ ಆದಮೇಲೆ ನಮ್ಗೆ ರಿಟೈರ್ಮೆಂಟ್ ಅನ್ನೋದು ಕೊಟ್ಟು ಸಹಾಯಧನ ಕೊಡೋದು. ಅದ್ರ ಒಳಗಡೆ ನೀವು ಕತೆ ಮಾಡಿದ್ರೆ ಏನೇ ಆದ್ರೂ ₹1 ಕೊಡೋದಿಲ್ಲ. ಅದರಲ್ಲಿ ಈ ಕೆಲವು ಕಾರ್ಯಕ್ರಮ ಇರ್ತವೆ. ಸರ್ ನಾನು ಕಲಾವಿದ ಅಂತ ಹೇಳಿ ನಾವು ನಮ್ಮ ಅಧಿಕಾರಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಇದೆ, ಬೆಂಗಳೂರಲ್ಲಿದೆ, ರಾಮನಗರದಲ್ಲಿದೆ. ಅಲ್ಲೋಗಿ ನಾವು ರಿಕ್ವೆಸ್ಟ್ ಮಾಡಿದಾಗ ಒಂದು ಅರ್ಜಿ ಹಾಕಪ್ಪ ಅಂತಾರೆ. ಅರ್ಜಿ ಹಾಕಿದಾಗ ಒಂದು ತಂಡ ಅಂತ ಕೊಡ್ತಾರೆ. ಒಂದು ತಂಡಕ್ಕೆ ಒಂದು 10,000, 15,000, 20,000 ಆ ತಂಡ ಅಂತ ಕೊಡ್ತಾರೆ. ನಾವು ಅದರಲ್ಲಿ ಆ ಸನ್ನಿವೇಶ, ಉದಾಹರಣೆಗೆ ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕಲ್ಲಿ ಮಾಡ್ಬೇಕು ನೀವು ಅಂತ ನಮ್ಗೆ ಹೇಳ್ತಾರೆ. ಅಲ್ಲಿ ಮಾಡ್ಬೇಕು ನಾನು, ಅಲ್ಲಿ ವಿಡಿಯೋ ಇದೆಲ್ಲ ಹೀಗೆಲ್ಲ ಮಾಡಬೇಕು. ಮೊದಲೆಲ್ಲ ಇರಲಿಲ್ಲ. ಅದನ್ನೆಲ್ಲ ಮಾಡಿ ವರದಿ ಕೊಡ್ಬೇಕು ನಾವು ಸರ್ಕಾರಕ್ಕೆ. ಆ ವರದಿ ಕೊಟ್ಟಾಗ ಅದನ್ನು ಒಂದಿಷ್ಟು ಅಂತ ದುಡ್ಡು ಕೊಡ್ತಾರೆ. ಟ್ರಸ್ಟು, ಉದಾಹರಣೆ ನಮ್ಮದು ಒಂದು ಟ್ರಸ್ಟ್ ಇದೆ. ಟ್ರಸ್ಟು ಕಲಾವಿದ್ರ ಟ್ರಸ್ಟು ಅಂತ ಮಾಡಿಕೊಂಡು ನಾವು ಅಷ್ಟು ಕತೆ ಅಂತ ಮಾಡಬೇಕು. ಒಂದು 5, 10, 20 ನಾವು ಬಿಡಿ ಒಂದು 50-60 ಮಾಡಿಬಿಡ್ತೀವಿ. ಆ ಮಾಡಿದ ಕತೆಗಳನ್ನೆಲ್ಲ ನಾವು ವರದಿ ಕೊಡ್ಬೇಕು ಅವ್ರಿಗೆ. ವರ್ಷಕ್ಕೆ ವರದಿ ಕೇಳ್ತಾರೆ, ಆಡಿಟ್ ರಿಪೋರ್ಟು ವರದಿ. ಅದರಲ್ಲಿ ನಾವು ಇಷ್ಟು ಕತೆ ಮಾಡಿದ್ದೀವಿ, ಇಷ್ಟು ಡ್ರಾಮಾ ಮಾಡಿದ್ದೀವಿ ಅಂತ ಕೊಟ್ಟಾಗ ಅದನ್ನು ಅವರು ಪರಿಗಣನೆ ಮಾಡಿ ಒಂದಿಷ್ಟು ಸಹಾಯಧನ ಅಂತ ಕೊಡ್ತಾರೆ ಟ್ರಸ್ಟ್ಗೆ. ಆ ಟ್ರಸ್ಟ್ನಲ್ಲಿ ತಗೊಂಡು ದುಡ್ಡನ್ನು ನಾನು ಇವತ್ತಿನವರೆಗೂ ನಾನು ಸ್ವಾರ್ಥಕ್ಕೆ ₹1 ಬಳಸಿಲ್ಲ. ಯಾಕಂದರೆ ನಾನು ಒಳ್ಳೆನೋ ಕೆಟ್ಟವನೋ ಅಂತ ನಿಮ್ಗೆ ಗೊತ್ತಿಲ್ಲ. ನಿಮ್ಗೆ ಹೆಂಗೆ ಗೊತ್ತಾಗಬೇಕು? ಅದು ನನ್ನ ಆತ್ಮಸಾಕ್ಷಿ ಗೊತ್ತಾಗಬೇಕು. ಇವತ್ತು ನನ್ನ ಮನೆ ಒಳಗೆ ಒಂದಿಲ್ಲ ಒಂದು 2,000 ಫೋಟೋ ಇದೆ ಆ ಥರ ಮಾಡಿರೋವು. ಅದನ್ನೆಲ್ಲ ತೋರಿಸ್ತೀನಿ ನಾನು. ಯಾಕೆ ಯಾರು ಅಧಿಕಾರಿಗಳು ಬಂದಾಗ, ನಿಮ್ಮಂಥ ಕಲಾವಿದರು ಬಂದಾಗ, ಸನ್ಮಾನ ಕಾರ್ಯಕ್ರಮಗಳು ಹೋದಾಗ ಅವೆಲ್ಲ ತೋರಿಸ್ತೀವಿ ನಾವು. ಆ ನಿಟ್ಟಿನಲ್ಲಿ ಸರ್ಕಾರ ಸ್ವಲ್ಪ ಕಡೆಗಣನೆ ಮಾಡ್ತಾಯಿದೆ. ಕಾರಣ ಏನಂದರೆ, ಈ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹೇಳ್ತಾರೆ ಜಾನಪದ ಕಲೆ ಉಳಿಸ್ಬೇಕು ನಾವು, ಹಿಂದಿನ ಹಳ್ಳಿ ಸೊಗಡು ಉಳಿಸ್ಬೇಕು ನಾವು, ನಾಟಕ ಉಳಿಸ್ಬೇಕು ನಾವು ಅಂತಾರೆ. ಆದರೆ ನಿಜವಾಗಲೂ ಸರ್ಕಾರದ ಸ್ಪಂದನೆ ಮಾಡ್ತಿಲ್ಲ. ಯಾಕೆ ಮಾಡ್ತಾಯಿಲ್ಲ? ಫಿಲಮ್ಗೆ ಇನ್ನೊಂದಿಗೆ ಮಾಡ್ಬೋದು ಇವರು. ಆದರೆ ಕಲಾವಿದರಿಗೆ ಅಂತ ಒಂದು ಅಷ್ಟು ದುಡ್ಡನ್ನು ಮೀಸಲಿಟ್ಟು ಆ ಕಲಾವಿದರನ್ನ ಕರೆತಂದು ಅವ್ರಿಗೊಂದು ಗೌರ್ಮೆಂಟಲ್ಲಿ ಒಂದು ಯಾವುದೋ ಒಂದು ಇದು ಮಾಡೋದು, ಒಂದು ಅವರು ಅಕಸ್ಮಾತ್ ಏನು ಏಟಾಗಿ ಪ್ರಾಣ ಬಿಟ್ಬಿಟ್ರು, ಹೆಚ್ಚು ಕಮ್ಮಿ ಆಯಿತು, ಅವ್ರಿಗೆ ಯಾವುದೂ ಕಲಾವಿದರಿಗೆ ಜೀವನನೇ ಇಲ್ಲ. ಒಟ್ಟಿನಲ್ಲಿ ಸರ್ಕಾರದ ಸ್ಪಂದನೆ ಸರಿ ಇಲ್ಲ. ಅದು ನಾವು ಸ್ವತಃ ಕೊಡ್ತಾರೆ 58 ವರ್ಷಕ್ಕೆ. ಈಗ ನಮ್ಗೆ ಏನೇ ಆದರೂ ಕೂಡ ಕಲಾವಿದರಿಗೆ ಅಂತ ಸರ್ಕಾರ ಏನು ಕೊಟ್ಟಿಲ್ಲ. ಅಲ್ಲಿ ಪಾಲಿಸಿ ಆಗ್ಬೋದು, ಅಪ್ಪ ನೀನು ಹರಿಕತೆ ದಾಸರು ತಗೋ, ನಿನಗೊಂದು ಕಾರ್ಡ್ ಕೊಡ್ತೀವಿ, ನೀನೇನು ಹೆಚ್ಚಕ್ಕೆ ಮೇರೆ ಒಂದು ಇಂಜೆಕ್ಷನೋ ಒಂದು ಮಾತ್ರೆನೋ ಸರ್ಕಾರದಿಂದ ಕೊಡೋಂಗೆ ಮಾಡ್ತೀವಿ ಅನ್ನೋದು ಸ್ಪಂದನೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು, ಇಲ್ಲ ನಮಗೆ ಪ್ರಧಾನಮಂತ್ರಿಗಳಾಗ್ಬೋದು, ಇಲ್ಲ ಈ ಇಲಾಖೆ ಸಚಿವರುಗಳಾಗ್ಬೋದು, ಈಗಲೂ ಮಾಡಿದ್ರೆ ಅವ್ರ ಪುಣ್ಯ ಬರ್ತದೆ. ನಾವು ಕಲಾವಿದರುಗಳು ತುಂಬ ಹೆಲ್ಪ್ ಆಯ್ತದೆ. ಇವಾಗ 80ರ ದಶಕದಲ್ಲಿ ಇರ್ಬೋದು ಅಥವಾ 90ರ ದಶಕದಲ್ಲಿ ಈ ಹರಿಕತೆಗೆ ಆದ್ಯತೆ ಇರುವಷ್ಟು ಇವಾಗ ಆದ್ಯತೆ ಇಲ್ಲ. ಯಾಕಂದರೆ 80ರ ಕಾಲಘಟ್ಟದಲ್ಲಿ ಈ DJ ಸಾಂಗ್ಗಳು ಅಥವಾ ಸಿನಿಮಾ ಸಾಂಗ್ಗಳೆಲ್ಲ ತೀರಾ ಕಡಿಮೆ ಇತ್ತು. ಇವಾಗ ದಿನಕ್ಕೊಂದು ಸಾಂಗ್ ರಿಲೀಸ್ ಆಗ್ತವೆ. ಇನ್ನೊಂದೇನೆಂದರೆ ಹರಿಕತೆ ಕೇಳೋರು ಕಡಿಮೆ ಆಗಿದ್ದಾರೆ, ಹರಿಕತೆನ ನೋಡೋರು ಕಡಿಮೆ ಆಗಿದ್ದಾರೆ, ಜೊತೆಗೆ ಹರಿಕತೆನ ಮಾಡೋರು ಕೂಡ ಕಡಿಮೆ ಆಗಿದ್ದಾರೆ. ಇದು ನಿಮಗೆ ಎಷ್ಟರ ಮಟ್ಟಿಗೆ ಒಂದು ಪೆಟ್ಟು ಬಿದ್ದಿದೆ ಅಂತ? ಹೌದು ಮೇಡಮರೇ, ಅಂದರೆ ಹಿಂದೆ ಹರಿಕತೆ ಡ್ರಾಮಕ್ಕೆ ತುಂಬ ಪ್ರಾಮುಖ್ಯತೆ ಇತ್ತು, ತುಂಬ ಬೆಲೆ ಇತ್ತು. ನೀವು ಹೇಳ್ದಂಗೆ ಆವತ್ತಿನ ಕಾಲದಲ್ಲಿ TV ಇರಲಿಲ್ಲ, ಯಾವುದೇ ಮೊಬೈಲ್ ಇರಲಿಲ್ಲ. ಒಂದು ಊರಿನಲ್ಲಿ ಒಂದು ಕತೆ ಮಾಡ್ತಾರೆ ಅಂದರೆ ಸಾವಿರಾರು ಜನ ಸೇರ್ಕೊಂಬಿಡೋರು. ಇವತ್ತು ನೀವು ಹೇಳ್ದಂಗೆ ಏನಾಗಿದೆ ಅಂದರೆ, ಒಂದೊಳ್ಳೆ ಕಾರ್ಯಕ್ರಮ ಮಾಡಿದಾಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳು DJ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಬೇಕು. ಮೊನ್ನೆ ಒಂದು ಮದುವೆಗೆ ಹೋಗಿದ್ದೀನಿ ನಾನು, ಹೆಣ್ಣು ಗಂಡು ಸಮೇತ ಡ್ಯಾನ್ಸ್ ಮಾಡ್ತಿದ್ದಾರೆ. ಅದು ಈಗ ಲೋಕಾರೂಢಿ ಆಗಿಬಿಟ್ಟಿದೆ. ಹರಿಕತೆನ ಹರಿಕತೆ ಬೇಡ, ಒಂದು ಡ್ಯಾನ್ಸು, ಆರ್ಕೆಸ್ಟ್ರಾ ಜೊತೆಗಳೇ ಈ ಮದುವೆ ಮನೆಯವರೆಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡಬೇಕು. ಹರಿಕತೆ ಅಂತ ಬಂದಾಗ ಹರಿಕತೆ ಬೇಡ,
ಒಂದಷ್ಟು ಜನ ನಾವೇ ಡ್ಯಾನ್ಸ್ ಮಾಡೋಣ, ನಾವೇ ಒಂದು ಕೆಲವು ನಾವು ಗೊತ್ತಿರೋ ಹಾಡುಗಳು ಆಡೋಣ, ನಮ್ಗೆ ಗೊತ್ತಿರ್ತಕ್ಕಂಥದ್ದನ್ನು ಇದು ಮಾಡಿ ಪ್ರದರ್ಶನ ಮಾಡೋಣ. ಆಮೇಲೆ ಇತ್ತೀಚೆಗೆ ಏನಾಗಿದೆ ಅಂದರೆ ಜಾನಪದ ಆದಷ್ಟು ಒಂದು 60% ಇದನ್ನು ಕಳ್ಕೊಂಬಿಟ್ಟಿದೆ. 60% ಅದರ ಒಂದು ಹೊಳಪು, ಅದರ ಒಂದು ಇದು ಬಿರ್ಸೇ ಹೋಗ್ಬಿಟ್ಟಿದೆ ಜಾನಪದ. ಉದಾಹರಣೆಗೆ ನಮ್ಮ ಜಾನಪದದಲ್ಲಿ ಎಂತೆಂಥ ಹಾಡುಗಾತ ಹೆಣ್ಮಕ್ಳಿದ್ದಾರೆ, ಎಂತೆಂಥ ಗಂಡ್ಮಕ್ಳು ಅದ್ಭುತವಾದ ಹಾಡುಗಾರರಿದ್ದಾರೆ. ಆಮೇಲೆ ಮೊದಲನೇ ಈಗ ಫೈನಲ್ ಹಂತದಲ್ಲಿ ಏನಾಗಿದೆ, ಈಗ ಅದೂ ಇಲ್ಲ. ಈಗ ಏನು ಇವಾಗ ಬಂದಿರೋದು ಚಿಪ್ಪು, ಮೊಬೈಲ್ ಚಿಪ್ಪು. ಮೊಬೈಲಲ್ಲಿ ಒಂದು ಸಾಂಗ್ ಹಾಕ್ಬಿಟ್ರೆ ಆ ಮೊಬೈಲ್ ಚಿಪ್ ಎಲ್ಲ ಮೊಬೈಲ್ ಬರುತ್ತೆ. ಜಾನಪದ ಪೂರ್ತಿ ನಿಂತೈತೆ. ಈಗ ರೆಕಾರ್ಡಿಂಗ್ ಮಾಡೋಂಗಿಲ್ಲ, ಸ್ಟುಡಿಯೋಗೆ ಹೋಗೋಂಗಿಲ್ಲ, ಆ ಹಾಡನ್ನ ಕ್ಯಾಸೆಟ್ ಮಾಡೋಂಗಿಲ್ಲ, ಕ್ಯಾಸೆಟ್ ಬಿಟ್ಟರೆ ತಗೊಳ್ಳೋರಿಲ್ಲ, ಅದು ಮುಳುಗೋದು ಬಿಡಿ. ಜಾನಪದ ಪೂರ್ತಿ ಇವತ್ತು 90% ಇವತ್ತಿನ ಕಾಲಘಟ್ಟದಲ್ಲಿ 90% ಮುಳುಗೋಗಿದೆ. ಯಾಕೆಂದರೆ ನೀವು ಒಂದು ಹಾಡು ಆಡ್ಬಿಟ್ಬಿಟ್ರೆ 1,00,000 ಜನ ನೋಡೋರು ಕ್ಯಾಸೆಟಲ್ಲಿ. ಇವತ್ತು ನೀವು ಆಡಾಡ್ಬಿಟ್ರೆ 10 ಪೈಸೆ ಸಿಗೋಲ್ಲ. ಒಂದು 25,000 ಸ್ಟುಡಿಯೋ ಖರ್ಚು ಮಾಡ್ತೀನಿ ನಾನು, 25,000 ಖರ್ಚು ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಬಿಟ್ಟಾಗ ಯಾರು ನೋಡ್ತಾರೆ, ಯಾರು ಕೇಳ್ತಾರೆ? ಫೇಸ್ಬುಕ್, ವಾಟ್ಸಪ್, ಮುಗೀತು. ಇವತ್ತು ಒಂದು 10% ಇದೆ ಅಷ್ಟೇ ಮೇಡಮ್ ಅವರೇ ಬೆಲೆ ಅದಕ್ಕೆ. ಫಿಲಮು, ಧಾರಾವಾಹಿ, ಈಗ ಧಾರಾವಾಹಿಗೆ ಪ್ರಾಮುಖ್ಯತೆ ಜಾಸ್ತಿ ಆಗಿಬಿಟ್ಟಿದೆ. ಜಾನಪದ ಅಂತೂ ತುಂಬ ಮುಳುಗುವಂತ ಕೊಂಟಾಗಿದೆ. ಸ್ಟುಡಿಯೋ ನಾನು ಕಂಡಂಗೆ ಸ್ಟುಡಿಯೋ ಫ್ರೀ ಇರಲಿಲ್ಲ ಜಾನಪದ ರೆಕಾರ್ಡಿಂಗ್ ಮಾಡೋಕ್ಕೆ. ಭಕ್ತಿಗೀತೆ, ಜಾನಪದ, ಮಾದೇಶ್ವರ ಗೀತೆ ಎಷ್ಟು ಲಕ್ಷಗಳು ಹಾಡಾಡೋರು. ಅಯ್ಯಪ್ಪ ಸ್ವಾಮಿದು, ವೆಂಕಟರಮಣ ಸ್ವಾಮಿದು, ಇವೆಲ್ಲ ಮಾದೇಶ್ವರ, ಸಿದ್ದಪ್ಪಾಜಿ. ಈಗ ನಾನು ಒಂದು 10 ಕಿರುಚಿತ್ರ ಮಾಡಿದ್ದೀನಿ, ಮುತ್ತತ್ರಾಯಂದು, ಕಬ್ಬಳಮ್ದೆಲ್ಲ. ಈಗ ಅವೆಲ್ಲನೂ 10 ಪೈಸೆಗೂ ಬೆಲೆ ಇಲ್ಲ. ನಮ್ಮ ಮನೆ ಒಳಗೆ ಈಗಲೂ ಒಂದು 10,000 ರೂಪಾಯಿನ ಕ್ಯಾಸೆಟ್ ಇದೆ. ಏನಿಲ್ಲ, ಹೋಯ್ತದು. ಮಾಸ್ಟರ್ ಪ್ರಿಂಟನ್ನು ಯಾರಿಗಾನ ಕೊಟ್ಟಿರೋವಾಗ 1-2 ಲಕ್ಷ ಕೊಟ್ಬಿಡೋರು, ಅಷ್ಟು ಇದೆ. ಇಲ್ಲ ಹೋಗ್ಬಿಟ್ಟು. ನೀವು ಒಂದು ಹರಿಕತೆ ಮಾಡಬೇಕಿದ್ರೆ ಎಷ್ಟು ಚಾರ್ಜ್ ಮಾಡ್ತೀರಾ? ಇವತ್ತನ್ನು ಇದಕ್ಕೆ ಮೇಡಮ್ರೆ ಮಿನಿಮಮ್ಮು ಒಂದು 10ರಿಂದ 25,000 ಗಂಟೆ ಇದೆ. 10,000ದಿಂದ 25. ಅಂದರೆ ನಾವೇನು ಯಾತಕ್ಕೆ ಅದು ಉಳಿಸ್ಕೊಂಡಿದ್ದಾರೆ ಅಂದರೆ ಜಾಸ್ತಿಯಾಗಿ ಶನಿಮಹಾತ್ಮನ ಕತೆ ಮತ್ತು ದಿವ್ಸದ ಕತೆ ಉಳಿಸ್ಕೊಂಡವ್ರು ಅಷ್ಟೇ, ಹರಿಕತೆಗಳನ್ನ. ಅದು ಮುಳುಗೋಗ್ಬಿಡೋದೇನೋ. ನಮ್ಮ ಅಪ್ಪ ಸೊತ್ತಾಗ ಅವನು ಚೆನ್ನಾಗಿ ಆಡಾಡಿಸ್ಬೇಕು ಅನ್ನೋ ಖುಷಿ, ಅದಕ್ಕೂ ಉಳಿಸ್ಕೊಂಡವ್ರೆ. ಒಂದು 10,000 ತಗೊಂಡ್ರೆ ಏನು ಮಾಡ್ತೀವಿ, ಒಂದು 4,000 ಮೈಕ್ ಸೆಟ್ ಕೊಡ್ತೀವಿ. ವಾದ್ಯದವ್ರಿಗೆ ಒಂದು 2-4,000 ಕೊಡ್ತೀವಿ. ಅದರಲ್ಲಿ ಮೇಲ್ಪಟ್ಟು ಬಂದರೆ ದಾಸರಿಗೆ 3 ಉಳಿಬೋದು, 4,000 ಉಳಿಬೋದು, 1,000 ಉಳಿಬೋದು. ನಮ್ಮದು ಒಂದು ಪ್ರದರ್ಶನಕ್ಕೆ ನಮಗೆ ಈಗ ಕೆಲವು ಕಡೆ ಕಾರ್ಯಕ್ರಮ ಕಮ್ಮಿ ಆದೋ ನಶಿಸ್ತಾ ಬಂದಿದೆ. ಈಗ ಜಾನಪದ ಕಲೆ ಒಂದು ಹಾರ್ಮೋನಿಯಂ ಮಾಸ್ಟ್ರಿಗೆ, ತಬಲಾ ಮಾಸ್ಟ್ರಿಗೆ, ಕೀಬೋರ್ಡ್ ಮಾಸ್ಟ್ರಿಗೆ ಕಮ್ಮಿ ಆಯ್ತಾ ಬಂದವೆ. ನಿಮಗೆ ಎಷ್ಟು ಹರಿಕತೆಗಳು ಗೊತ್ತಿದೆ ಮೇಡಮ್ರೆ? ನನಗೆ ಒಂದು 16-18 ಕತೆ ಗೊತ್ತದೆ. ಓದು ಬರಲ್ಲ ಅಂತ ಹೇಳಿದ್ರೆ ಹೆಂಗೆ ಕಲ್ತ್ರಿ ಅದನ್ನೆಲ್ಲ ಅಂತ? ಕೇಳಿನೇ ಕಲ್ತ್ರ ಅಥವಾ ನೀವು ಹರಿಕತೆ ಕೇಳೋದಕ್ಕೆ ಹೋಗ್ತಾ ಇದ್ರಾ ಹೆಂಗೆ ಅಂತ? ಇವತ್ತು ನಾನು ಹರಿಕತೆ ಮಾಡಬೇಕಂದ್ರೆ ರೆಕಾರ್ಡಿಂಗ್ ನನಗೆ ಉಪಯೋಗ ಮಾಡ್ತಾ ಇದೆ. ರೆಕಾರ್ಡಿಂಗ್ ಅಂದರೆ ಕ್ಯಾಸೆಟ್. ಈ ಕ್ಯಾಸೆಟು ಗುರುರಾಜ್ ನಾಯ್ಡು ಅವರು ಕತೆ ಮಾಡಿರ್ತಾರೆ, ಇಲ್ಲ ಶೀಲಾ ನಾಯ್ಡು ಮಾಡಿರ್ತಾರೆ, ಇನ್ನೊಬ್ರು ಯಾರೋ ಕತೆ ಮಾಡಿರ್ತಾರೆ. ಅದನ್ನು ರೆಕಾರ್ಡಿಂಗ್ ಹೋಗ್ಬಿಟ್ಟು ಮೊಬೈಲ್ಗೆ ಹಾಕ್ಸ್ಕೊಳ್ಳೋದು ಚಿಪ್ಪಿಗೆ. ನಿಜವಾಗ್ಲೂ ನಾನು ಪುಣ್ಯವಂತ ಮೇಡಮರೇ. ಯಾಕೆಂದರೆ ಗುರುವಿಲ್ದಿರ ಗುಲಾಮನಿಲ್ಲ ಅಂತ ದೊಡ್ಡವರು ಹೇಳಿದ್ದಾರೆ. ಆದರೆ ನನಗೆ ನಿಜವಾಗ್ಲೂ ಪಕ್ಕದಲ್ಲಿ ಕುಂತ್ಕೊಂಡು ಇದೇ ಮನೆ ನುಡ್ಸಪ್ಪ ಅಂತ ಸಂಗೀತ ನುಡ್ಸು ಅಂತ ಹೇಳ್ಕೊಟ್ಟೋರಿಲ್ಲ. ಯಾರನ್ನ ಮಾಸ್ಟ್ರ್ ಹತ್ರ ಹೋದರೆ ಅದ್ರ ಹತ್ರಕ್ಕೆ ಸೇರ್ಸಾಕಿಲ್ಲ. ಒಂಥರ ದುಸ್ಮಾನು ಕೆಲವು ಮಾಸ್ಟ್ರುಗಳು, ಸೇರ್ಸಾಕಿ ಕಂಡ್ಕೊಂಡ್ಬಿಡ್ತಾನೆ. ಒಂದು ಆಟ ಆಡೋಕ್ಕೆ ಹೋದರೆ ಮೈಕ್ ಕೊಡೋಕ್ಕಿಲ್ಲ. ಇದರಲ್ಲಿ ನಾನು ಓದಕ್ಕೆ ಬರೆಯೋಕ್ಕೆ ಬರಲ್ಲ, ಓದ್ತೀನಿ. ಇವಾಗ ನನಗೆ ನೆನಪಿದೆ 1986ರಲ್ಲಿ ನಾನು ಪರ್ಫೆಕ್ಟಾಗಿ ನಾನು ಓದೋಕ್ಕೆ ಕಲಿತದ್ದು. ಅಲ್ಲಿಂದ ಈಚೆಗೆ ನ್ಯೂಸ್ ಪೇಪರು, ಪ್ರಿಂಟೆಡ್ ಪೇಪರ್ ಏನೇ ಆಗಲಿ ಓದ್ತೀನಿ. ಒಂದು ಹಾಡು ಬರ್ಕೊಟ್ರು ಓದ್ತೀನಿ. ಬರೆದ್ರೆ ಓದೋಕ್ಕಾಗಲ್ಲ, ಜಾಸ್ತಿ ಪ್ರಿಂಟೆಡ್ ಇರಬೇಕು. ಯಾವತ್ತೆಲ್ಲ ಬರಲ್ವಲ್ಲ. ಅದನ್ನೆಲ್ಲ ಕಲ್ತ್ಕೊಂಡು ಇವಾಗ ನಾನು ಪ್ರತಿ ಮಡಿಕೊಂಡು ನಾಟಕ ಕಲಿಸ್ತೀನಿ. ಬುಕ್ ಮಾಡಿಕೊಂಡು ಹರಿಕತೆ ಮಾಡಲ್ಲ. ಓಕೆ, ಇವಾಗ ಏನಂದರೆ ಜೆನ್ಜಿ ಅವ್ರದ್ದೊಂದು ಟ್ರೆಂಡು. ಏನೇ ಇದ್ರೂ ಮೊಬೈಲಲ್ಲೇ ಬರುತ್ತೆ, ಎಲ್ಲವೂ ಮೊಬೈಲಲ್ಲೇ. ಈಗಿನ ಯುವ ಜನತೆಗೆ ಇದ್ರ ಹರಿಕತೆ ಬಗ್ಗೆ ಎಷ್ಟರ ಮಟ್ಟಿಗೆ ಅರಿವಿದೆ ಅಥವಾ ಎಷ್ಟರ ಮಟ್ಟಿಗೆ ಅರಿವು ಬೇಕು ಅಂತ ಅದರ ಬಗ್ಗೆ ಹೇಳೋದಾದ್ರೆ? ಮೇಡಮ್ರೆ,
ತುಂಬ ಅರಿವು ಬೇಕು ನಮಗೆ. ಈ ಜನ್ರೇಷನ್ಗೂ ಬೇಕು, ಮುಂದಕ್ಕೂ ಬೇಕು. ಈ ಜಾನಪದ ಏನು ಹೇಳ್ತದೆ ಅಂದರೆ ಧರ್ಮ ಹೇಳ್ತದೆ. ಧರ್ಮರಾಯರು ಹಿಂಗಿದ್ರು, ಪಾಂಡವರು ಹಿಂಗಿದ್ರು, ಇಂಥ ಕಾಲಘಟ್ಟದಲ್ಲಿ ಇಂಥವ್ರು ಇಂಥ ಸಾಧನೆ ಮಾಡಿದರು. ಅದು ಅರಿವು. ಇವು ಮಾದೇಶ್ವರನ ಒಂದು ಹಾಡಾಡಿದಾಗ ಬೇರೆ ಹಾಡಲ್ಲ ಅದು, ಅದರಲ್ಲಿರ್ತಕ್ಕಂಥ ಗುಣಗಳನ್ನ ನಾವು ವರ್ಣನೆ ಮಾಡಬೇಕು. ಆವಾಗ ಆತ್ಮಸಂತೋಷ, ಒಂದು ಖುಷಿ ಇರ್ತದೆ. ಈಗ ದೇವ್ರಿಗೆ ಹೋಗ್ತೀವಿ, ಅತಿ ಅಪಾರವಾದ ಭಕ್ತಿ ದೇವರಲ್ಲದೆ ಅಂದರೆ ಆ ದೇವರಲ್ಲೇ ನಾವೆಲ್ಲ ಕಾಣಬೇಕು. ಈ ಕಾಟಾಚಾರಕ್ಕೆ ನಾವು ಕೆಲವು ಹಾಸ್ಯ ಮಾಡ್ತೀವಿ, ಹಾಸ್ಯದಲ್ಲಿ ಏನೇನು ಹೇಳ್ತೀವಿ ನಾವು, ಹಂಗೆ ಹಾಸ್ಯ ಆಗಿರಬಾರ್ದು ಅದು. ಜಾನಪದ ಅಂದರೆ ಅದೊಂದು ಮೇಟಿ, ಪ್ರಪಂಚಕ್ಕೆ ಮೊದಲನೇದಾಗಿ ಜಾನಪದ ಮೇಟಿ. ಶರಣರುಗಳು, ಬಸವಣ್ಣವರು ಅವತ್ತಿನ ಕಾಲಘಟ್ಟದಲ್ಲಿ ಎಂತೆಂಥ ಹಾಡುಗಳಾಡಿ ಬಿಟ್ಟಿದ್ದಾರೆ. ಸಾಲದ್ಗೆ ನಮ್ಮ ಗುರುರಾಜ್ ನಾಯ್ಡವರು ನಮಗೆ, ಇಡೀ ನಮ್ಮ ರಾಜ್ಯಕ್ಕೆ ದೇವರವರು ನಮಗೆ ಅಷ್ಟು ಹಾಡುಗಳು ಬಿಟ್ಟಿದ್ದಾರೆ. ಅದು ಒಂದೊಂದು ಹಾಡುಗೂ ಒಂದೊಂದು ಅರ್ಥ. ಈಗ ಗಂಡನ ಜೋಪಾನ ಮಾಡೇ ನನ್ನವ್ವ, ಗಂಡನೆಂದರೆ ಮನೆಯ ದೇವರು ಕಣವ್ವ, ಗಂಡನ ಜೋಪಾನ ಮಾಡೇ ನನ್ನವ್ವ, ನಿನ್ನ ಗಂಡ ಹುಚ್ಚನೆಂದು ನೀ ಹೆಚ್ಚು ಭಯಬೇಡ, ಆ ಹುಚ್ಚ ಹೋದ ಮೇಲೆ ನೀ ಹುಚ್ಚಿ ಕಣವ್ವ, ಗಂಡನ ಜೋಪಾನ ಮಾಡೇ ನನ್ನವ್ವ. ಅಂದರೆ ಅದರ ಅರ್ಥ ನೋಡಿ, ಸಾಮಾನ್ಯದಲ್ಲ ಇದು. ಏನೋ ಎರಡು ಮಾತು ಹೇಳಿದೆ ನಾನು, ನೀವು ಕೇಳಿದ್ರಿ, ನಮ್ಮ ಸ್ಟುಡಿಯೋದಲ್ಲಿ ರೆಕಾರ್ಡ್ ಆಯಿತು ಅನ್ನೋ ಕುತೂಹಲಕ್ಕಿಂತ ಮುಂಚಿತವಾಗಿ ಗಂಡನ ಜೋಪಾನ ಮಾಡೇ ನನ್ನವ್ವ, ಗಂಡ ಸತ್ತ ಮೇಲೆ ನೀನೇನಕ್ಕೂ ಬೆಲೆ ಬಾಳಲ್ಲೇ, ಗಂಡ ಕೊಟ್ಟಿರ್ತಕ್ಕಂಥ 5 ಮುತ್ತುಗಳನ್ನ ಜೋಪಾನ ಮಾಡು ಅಂತ ಹೇಳಿದ್ದಾರೆ ಹಿಂದೆ. ಆದರೆ ಈಗ ಮುತ್ತುಗಳೆಲ್ಲ ಮಾಯ ಆಗಿಬಿಟ್ಟಿದೆ ಬಿಡಿ. ನಾವು ಹಾಸ್ಯದಲ್ಲಿ ಹೇಳ್ತೀವಿ, ಈ ಹಣೆ ಮೇಲೆ ಅರಿಶಿನ ಕುಂಕುಮ ಅಂತ ಹೇಳ್ತೀವಿ. ಈಗಲ ಮಕ್ಕಳು ಅರಿಶಿನ ಕುಂಕುಮ ಹಾಕಲ್ಲ. ಅದರಲ್ಲಿ ಈಗ ಲಕ್ಷಣವಾದ ಸೀರೆ ಉಟ್ಕೊಂಡು ಹೆಣ್ಮಕ್ಳಿದ್ರು, ಈಗ ಸೀರೆ ಉಡಲ್ಲ. ಇವತ್ತು ನನಗೆ ಖುಷಿ ಆಯ್ತದೆ ನೀವು ಸೀರೆ ಉಟ್ಕೊಂಡಿರೋದಕ್ಕೆ. ಯಾಕೆ ಖುಷಿ ಆಯ್ತದೆ ಅಂದರೆ ಆ ಹೆಣ್ಣು ಮಕ್ಕಳಿಗೆ ಆದಂಥ ಒಂದು ದಾಟಿ ಇದು ಒಂದು ಸಿರಿ ಸಂತೋಷ ಇದು. ಯಾಕೆಂದರೆ ನಾನು ಎಲ್ಕ ಹೇಳ್ತಿಲ್ಲ, ಅವ್ರವರು ಇಷ್ಟಕ್ಕೆ ಬಂದಂಗೆ ಬಳಸ್ಬೋದು. ಕಾರಣ ಅದಲ್ಲ, ಹೆಣ್ಣು ಮಕ್ಕಳಿಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಸಂಪ್ರದಾಯ ಪ್ರಕಾರವಾಗಿ ಜನಗಳಿಗೆ ಒಪ್ಪತಕ್ಕಂಥದ್ದು, ಒಂದು ಒಳ್ಳೆ ಮೆಸೇಜ್ ಕೊಡ್ತಕ್ಕಂಥದ್ದು ಸೀರೆ, ಅರಿಶಿಣ ಕುಂಕುಮ, ಓಲೆ, ಮೂಗ್ಬಟ್ಟು, ಬಳೆಗಳು. ಅದಕ್ಕೆ ಒಂದು ಸಾಂಗೇ ಇದಲ್ಲ, ಹೆಣ್ಣಿಗೆ ಸೀರೆ ಯಾಕೆ ಚಂದ ಅಂತ. ಹೌದು. ಅದಕ್ಕೆ ಈಗ ನಾನು ಮದುವೆ ಆದರೆ ಕಾಲುಂಗ್ರ, ಆ ಶಾಸ್ತ್ರ ಮಾಡೋಗೊಂದು ಖುಷಿ ಹೆಣ್ಮಕ್ಳಿಗೆ. ಆವಾಗೇ ನಾನು ತಿರುಗಿ ಮರಣೆಗೆ ಹಾಕೊಳ್ಳಲ್ರು. ಕಾಲುಂಗ್ರ, ಬಳೆಗಳು, ಅರಿಶಿನ ಬಳೆ, ಆಮೇಲೆ ಅರಿಶಿನದ ಲೇಪನ, ಮತ್ತು ಮೂಗ್ಬಟ್ಟು 7 ವರ್ಷಕ್ಕೆ ಮೂಗು ಚುಚ್ತಾರೆ. ಅದನ್ನು ಚುಚ್ಚಿದ್ದೀನಿ ನೋಡಿ. ಇದು ನಾವು ಸಂತೋಷ ಪಡಬೇಕು. ನಮ್ಮ ಮೇಡಮ್ ಅವರು ಇವತ್ತು ನಾನು ಬೆಂಗಳೂರಲ್ಲಿ 90% ಯಾರು ಮೂಗು ಚುಚ್ಚಲ್ಲ, 10% ಫಿಲಮ್ ಹೀರೋಯಿನ್ಗಳು ಕೂಡ ಮೂಗು ಚುಚ್ಚೋದಿಲ್ಲ, ಸ್ಟಿಕ್ಕರ್ ಹಾಕೊಂಡು ಏನೋ ಮಾಡ್ತಾರೇನೋ. ನಮ್ಮ ಮೇಡಮ್ ಅವರು ಮೂಗು ಚುಚ್ಕೊಂಡಿದ್ದಾರೆ, ತುಂಬ ಥ್ಯಾಂಕ್ಸು. ಆದರೆ ಸೀರೆಯನ್ನು ಲೆಕ್ಕಕ್ಕೆ ಬಂದಾಗ ಆ ಸೀರೆ, ಆ ಮುತ್ತೈದಿಗಿರ್ತಕ್ಕಂಥ ವಸ್ತುಗಳು ಹಾಕೊಂಡು ನೀವು ಬೀದಿಗೆ ಬಂದು ನೋಡಿ, ಮದುವೆಗೆ ಹೋದಾಗ ನೋಡಿ, ಆವಾಗ ಹೆಣ್ಮಕ್ಳೆಲ್ಲ ಹಾಕೋತಾರೆ. ಮದುವೆಗೆ ಹೋದಾಗ ಎಲ್ಲ ಹಾಕ್ಕೊಂಡು ಹೋದಾಗ ನಾವು ಕೈ ಮುಗಿಬೇಕನ್ನಿಸ್ತದೆ, ಸಾಕ್ಷಾತ್ ಆದಿಲಕ್ಷ್ಮಿ. ಆವಾಗ ಅದು ಅದೇ ಆದಂಥ ಒಂದು ಆ ಹೆಣ್ಮಕ್ಳು ಪಡ್ಕೊಂಬಂದಿರ್ತಕ್ಕಂಥ ಭಾಗ್ಯ ಅದು. ಗಂಡಸು ಏನು ಹಾಕ್ಕೊಂಡ್ರು ಅವನು ಒಂದು ಪ್ಯಾಂಟು, ಒಂದು ಶರ್ಟ್ ತಗಲಾಕೋತಾನೆ, ಇಲ್ಲ ಒಂದು ಪಂಚೆ, ಒಂದು ಶರ್ಟು. ಹೆಣ್ಮಕ್ಳು ಅವ್ರದ್ದೇ ಆದಂಥ ಒಂದು, ಈಗ ಮೇಕಪ್ ಅಂತ ಕರೀತಾರೆ, ಈಗ ಅವತ್ತು ಇರಲಿಲ್ಲ. ಹೌದು. ನಮ್ಮ ಅಜ್ಜಿ ಹೇಳ್ತಾಯಿದ್ರು, ಹುಣಸೆ ಹಣ್ಣು ಕಲಸ್ಬಿಟ್ಟು ಹಿಂಗನ್ಬಿಡೋರಂತೆ. ಅಂದರೆ ಸಾರ್ಗೆ ಹಾಕೋ ಹುಣಸೆ ಹಣ್ಣು ಹಿಂಗನ್ಬಿಟ್ರೆ ಅದು ಹಂಗೆ ಇರೋದು, ಎಣ್ಣೆ ಅದು. ಎಣ್ಣೆ, ಹುಣಸೆ ಹಣ್ಣು ಸಾರ್ಗೆ ಹಾಕ್ತಾರಲ್ಲ, ಗೊತ್ತಾಯ್ತು. ಅದನ್ನು ಹಿಂಗನ್ಬಿಡೋದು, ಇಲ್ಲಿಂದ ಹಿಂಗನ್ಬಿಟ್ರೆ ಅದು ಹಂಗೆ ಕಚ್ಕೊಬಿಡೋದು ಕೂದಲು. ಅಂದ್ರೆ ಕೂದಲು ಹಿಂಗೆ ನೋಡಿ, ಈಗೆಲ್ಲ ಹಿಂಗೆ ಬರ್ತಾವಲ್ಲ, ಇವಾಗಿನ ಜೆಲ್ಲು ಅದಾವಾಗ ಹುಣಸೆ ಹಣ್ಣು ಜೆಲ್ಗಿನ್ನ ಸ್ಟ್ರಾಂಗು, ಇದು ಗಮ್ ಥರ, ಅದು ಗಮ್ ಥರ ಹುಣಸೆ ಹಣ್ಣು. ತಿರ್ಗ ನಾವು ತಲೆ ತೊಳೆಯ ಗಂಟ ಅದು ಹುಣಸೆ ಹಣ್ಣು ಹಂಗೆ ಇರೋದು. ಈಗ ನಮ್ಮ ಹೆಣ್ಮಕ್ಳಿಗೆ ಹುಣಸೆ ಹಣ್ಣು ಹಾಕೊಂಡು ಹೊಡೆದು ಬಿಡ್ತಾರೆ. ಇವಾಗ ತಲೆಗೇನು ಹಾಕಲ್ಲ ಹೆಣ್ಮಕ್ಳೀಗ. ಅವ್ರ ಕೂದಲುಗಳನ್ನ ಏನೋ ಪಾಪ ಅವ್ರು ಏನೋ ತಕ್ಕಂತ ರೆಡಿ ಮಾಡ್ಕೋತಾರೆ, ನಾವು ಕೇಳಲೂಬಾರ್ದು, ಅವ್ರಿಗೆ ಹೇಳಲೂಬಾರ್ದು. ಕಾಲಘಟ್ಟ ಈಗ ಅಂತ
ಬದಲಾಗಿದೆ. ಕಾಲ ಕೂಡ ಹಂಗೆ ಬದಲಾಗಿದೆ. ಕಾಲ ಬದಲಾದಂತೆ ನಾವು ಕೂಡ ಬದಲಾಗಬೇಕು ಅಷ್ಟೇ. ಆ ಥರ ಇದೆ ಇವಾಗಿನ ಸಮಾಜ ಕೂಡ, ನಾವುಗಳು ಕೂಡ. ಎಸ್ ಮೇಡಮ್ ಅವರೇ, ಅದರಲ್ಲಿ ಕಾಲ ಬದಲಾಗಿದೆ, ಆದರೆ ನಮ್ಮ ಸಂಸ್ಕೃತಿ ಬದಲಾಗಬಾರ್ದು. ಅದು ಹೌದು. ಕಾಲ ಏನೇ ಬರಲಿ, ಸೂರ್ಯ ಒಂದೇ, ಭೂಮಿ ಒಂದೇ, ಪ್ರಕೃತಿ ಒಂದೇ, ನೀರು ಒಂದೇ. ಕಾಲ ಬದಲಾಗಿಲ್ಲ, ನಾವು ಬದಲಾಗ್ಬಿಟ್ಟಿದ್ದೀವಿ. ಕಾಲ ಹೀಗೆ ಇದೆ, ಏನೇನು ಹಿಂದಿಂದ ಇತ್ತು ಅದೆಲ್ಲ ಇದೆ. ಈಗ ನಾವು ಬದಲಾಗ್ಬಿಟ್ಟಿದ್ದೀವಿ. ಏನೋ ಕಲಿಯುಗ ಅಂತಾರೆ, ಕಲಿಯುಗಕ್ಕೆ ತಕ್ಕಂತೆ ಅವರವರು ಬಟ್ಟೆ ಹಾಕೊಳ್ಳೋದಾಗ್ಬೋದು, ಅವ್ರು ಇರೋದು ನೋಡಿ. ಈಗೆಲ್ಲ ಎ ಸಿ ರೂಮ್ಗಳು, ಆವಾಗ ಗಾಳಿನ ಈ ಬೀಸಣಿಗೆ ತಗೊಂಡು ಬೀಸ್ಕೊಳ್ಳೋರು. ಈ ಕಾಲಘಟ್ಟದ ಆಮೇಲೆ ಎಷ್ಟು ನಾವು ಮಾಡಲಿಂಗ್ ಬಂತು, ಎಷ್ಟು ಪ್ರಕೃತಿಯಲ್ಲಿ ಬದಲಾವಣೆ ಬಂತು, ಅಷ್ಟು ಡೇಂಜರಸ್ ಆಗ್ತಾಯಿದೆ. ನಾನು ಚೆನ್ನಾಗಿ ಕಾಣಬೇಕಂದ್ರೆ ಮೊದಲು ಪೌಡ್ರ್ ಅಂತ ಗೊತ್ತಿಲ್ಲ ನನಗೆ. ನಾನು ಹುಟ್ಟಿದಾಗಿಂದ ಇನ್ನೂವರೆಗೂ, ಇತ್ತೀಚೆಗೆ ಒಂದು 10 ವರ್ಷದಿಂದ ನಾನು ಸೋಪ್ ಹಾಕ್ತಾಯಿದ್ದೀನಿ. ನಾನು ಸೋಪ್ ಹಾಕ್ತಾನಲ್ಲ, ಯುವಕನಾಗಿದ್ದಾಗನು. ಯಾಕೆಂದರೆ ಪ್ರಕೃತಿ ಕೊಟ್ಟರು ಶಾಶ್ವತ. ಈಗ ನಾವು ಹಾಕೋ ಮೇಕಪ್ ಶಾಶ್ವತ ಅಲ್ಲ. ಆ ಮೇಕಪ್ ನನಗೆ ಆಸೆಟ್ ಬಂದಾಗ ನಮ್ಮ ಮುಖನೇ ಹೋಗಿರೋದೇ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಅವರವ್ರ ಮನಸ್ಸು ಸೇರಿದ್ದು ಉಡುಪುಗಳು ಅವ್ರವ್ರ ಇಷ್ಟದಂತೆ ಹಾಕ್ಬೋದು. ಆದರೆ ನಾವು ಜಾನಪದ ಹಿಂದೆ ಹಿರಿಯಕರನ್ನ ಸ್ವಲ್ಪ ಪಾಲಿಸ್ಬೇಕು ನಾವು. ಇವತ್ತು ಒಂದು ಹೆಣ್ಣು ಮಗಳು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಕಾದ ಸಲಾಕಿ ಅಂತಿರಬೇಕು, ನುಡಿದರೆ ಲಿಂಗ ಹೌದೌದೆನ್ನಬೇಕು. ಯಾರು ಇದನ್ನು ಬಸವಣ್ಣರು ಯಾಕೆ ಹೇಳಿದ್ರು ಅಂದರೆ, ಅಪ್ಪ ನೀನು ಜ್ಞಾನಿಯಾಗು, ಮನೆಗೆ ಒಳ್ಳೆ ಸೊಸೆಯಾಗೋಗು, ಒಳ್ಳೆ ಮಗಳಾಗು. ನೋಡಿ, ಮಗಳು ಅಂದಾಗ ನಾನು ನಿಜವಾಗ್ಲೂ ಈ ಪ್ರಪಂಚದಲ್ಲಿ ಅತ್ಯಂತ ಹೆಣ್ಮಕ್ಳು ತುಂಬ ಬೆಲೆ ಕೊಡ್ತೀನಿ ನಾನು. ನೀವು ಸುಮ್ಮನೆ ನಾನು ಸ್ಟುಡಿಯೋದಲ್ಲ, ನೀವೆಲ್ಲೋದ್ರೂ ಅಷ್ಟೇ, ನಾನು ಹೆಣ್ಮಕ್ಳು ತುಂಬ ಬೆಲೆ ಕೊಡ್ತೀನಿ. ಒಬ್ಬ ಹೆಣ್ಮಗಳು ಗಂಡ ಸತ್ತೋದಾಗ ಅಳುತ್ತಾಳೆ, ಅಣ್ಣ ನನ್ನ ಜೀವನ ಹಿಂಗೆ ಆಗೋಯ್ತಲ್ಲ. ಆವಾಗ ಅಣ್ಣ ಅದನ್ನು ಹೇಳ್ತಾನೆ, ಅದು ಜಾನಪದದಲ್ಲಿ ಇವತ್ತು ಇರಬೇಕದು, ಇವತ್ತು ಅದು ಇರಬೇಕು. ಇವತ್ತು ಅದನ್ನು ಕೆಲವು ಜನ ಬಿಟ್ಬಿಟ್ಟಿರ್ತಾರೆ, ಬೇಡ ಅದಿರಬೇಕು. ಆಗ ಹತ್ಕೊಂಡು ಹೇಳ್ತಾನೆ ಅಣ್ಣ, ಚಿಕ್ಕ ತಿಲುಕದ ಬಟ್ಟು ಇಕ್ಕದಿರು ತಂಗ್ಯವ್ವ, ಚಿಕ್ಕ ಪ್ರಾಯದಲ್ಲಿ ನಿನ್ನ ಗಂಡ ಹೋದ ಮೇಲೆ ಚುಕ್ಕಿ ಬಟ್ಟಿಟ್ಟು ಫಲವೇನು, ಚುಕ್ಕಿ ಬಟ್ಟಿಟ್ಟು ಫಲವೇನು. ಅಂದರೆ ನಿನ್ನ ಗಂಡ ಸತ್ತೋಗಿದ್ದಾನೆ, ನೀನು ಸೌಂದರ್ಯವತಿಯಾಗಿ ಕಾಣಬೇಡ, ಚುಕ್ಕಿ ಬಟ್ಟು ಇವೆಲ್ಲ ಲಿಪ್ಟಿಕ್ಕು ಅವೆಲ್ಲ ಮಾಡಬೇಡಮ್ಮ. ಯಾಕಂದರೆ ಅವ್ರು ಯಾಕೆ ಅದನ್ನು ಹೇಳ್ತಾ ಇದ್ರು ಅಂದರೆ, ಅನ್ಯರ ನೋಡಬೇಡ ನೀನು, ಅನ್ಯರಿಗೆ ವ್ಯಾಮೋಹ ಬಂದ್ಬಿಡ್ತದೆ ನೀನು ಒಳ್ಳೆ ಡ್ರೆಸ್ ಹಾಕ್ಕೊಂಡ್ರೆ, ಚೆನ್ನಾಗಿದ್ದರೆ ಅನ್ನೋದಕ್ಕೆ ಅಟ್ಯಾಚ್ಮೆಂಟ್ ಅವತ್ತಿತ್ತು. ಅದು ಇಲ್ಲಿ ನಾವು ಅದನ್ನು ಸರಿ ಅಂತ ಹೇಳಕ್ಕೆ ಬರಲ್ಲ. ಹೆಣ್ಮಕ್ಳದಾದಂಥ ಒಂದು ಸ್ಥಾನಮಾನ ಇದೆ. ಇದು 21ನೇ ಶತಮಾನ, ಅವ್ರದ್ದೇ ಆದಂಥ ಒಂದು ಜೀವನ ಇರ್ತದೆ. ಯಾರಿಗೂ ಅವತ್ತು ಇನ್ನೊಬ್ರು ಕಾಲ ಮೇಲೆ ನಿಂತ್ಕೊಂಡು ಜೀವನ ಮಾಡೋದಿತ್ತು ಹೆಣ್ಮಗಳು. ಈಗ ಹಂಗಿಲ್ಲ. ಬಾಬಾ ಸಾಹೇಬ್ರ ಸಂವಿಧಾನದಡಿಯಲ್ಲಿ, ಕಾನೂನಡಿಯಲ್ಲಿ ಹೆಣ್ಮಕ್ಳಿಗೆ ಇಷ್ಟು % ಅಂತ ಮೀಸಲಾತಿ ಇದೆ ಹೆಣ್ಮಕ್ಳಿಗೆ. ಆಮೇಲೆ ಹೆಣ್ಮಕ್ಳು ಅದೇ ಥರ ಬಾಳ್ತಿದ್ದಾರೆ. ಹಾಗೆ ಇವತ್ತು ನಾವು ಹೆಣ್ಮಕ್ಳು ಗಂಡಸ್ಗೇನು ಕಮ್ಮಿ ಇಲ್ಲ ಅಂತೇಳಿ ಜೀವನ ಮಾಡ್ತಿದ್ದಾರೆ, ಅದು ಗ್ರೇಟು. ಮೊದಲೆಲ್ಲ ಗಂಡು ಮಕ್ಳ ಮೇಲೆ ಅವಲಂಬನೆ ಇತ್ತು, ಇವತ್ತು ಅದಿಲ್ಲ. ಇವತ್ತು ನಾನು ಗಂಡ ಕೆಲಸಕ್ಕೆ ಹೋದ್ರೆ ನಾನು ತಂದು ಸಾಕ್ತೀನಿ ಅನ್ನೋ ಕೆಚ್ಚು ಹೆಣ್ಮಕ್ಳಿಗಿದೆ. ಒಂದು ಹೋರಾಟ. ಸರ್, ನೀವು ಇಲ್ಲಿ ತನಕ ಎಷ್ಟು ಹರಿಕತೆಗಳನ್ನು ಹೇಳಿದ್ದೀರಾ ಮೇಡಮ್? ಅದೇ ಒಂದು ನನ್ನ ಪ್ರಕಾರ ಒಂದು 400 ಮೇಲೆ ಹೇಳಿದ್ದೀರಾ. ಹರಿಕತೆಗಳು ಒಂದೊಂದು ಕೇಳ್ತಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.